ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ಈ ದಿವಸ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ದಿವಸ ವೆಂಕಟರಮಣ ಸ್ವಾಮಿ ನಾವು ಹೆಂಗೆ ನೆನೆಸ್ಕೊತೀವೋ ಅದೇ ರೀತಿ ನಮ್ಮ ಈ ವೈಕುಂಠ ಏಕಾದಶಿ ಪ್ರಯುಕ್ತ ಎಸ್ ಎನ್ ಕೃಷ್ಣಯ್ಯ ಶೆಟ್ಟಿ ಅವರು ಈ ಒಂದು ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿರ್ತಾರೆ. ಅವರ ಭಾವಚಿತ್ರವನ್ನು ತಾವು ನೋಡಬಹುದು. ಮಾಲೂರು MLA ಅವರು ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ ಸರ್? 7 ವರ್ಷದಿಂದ ಕೊಡ್ತಾ ಇದ್ದಾರೆ. 7 ವರ್ಷದಿಂದ ನಾನು ನೋಡ್ದಂಗೆ ಮಾಡ್ದಂಗೆ 7 ವರ್ಷ ಕಂಟಿನ್ಯೂ ಮಾಡಿದ್ವಿ. ವೆರಿ ಗುಡ್. ಇನ್ನು ಮುಂದೆ ಇಲ್ಲೇ ಮಾಡಿರೋದು ಸಹ ಇದೆ. ಇಲ್ಲೇ ಸಹ ಮಾಡಿದ್ವಿ. ನಾವು ತುಂಬ ಮೆಚ್ಚಬೇಕಾಗಿರೋದು. ತುಂಬ ಸಂತೋಷ. ಇಂಥ ದಾನಿಗಳಿರೋದ್ರಿಂದ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅವ್ರನ್ನೂ ಕೇಳೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ಸಾವಿರಾರು ಜನ ಭಕ್ತಾದಿಗಳಿಗೆ ಇವತ್ತು ಪ್ರಸಾದ ವಿನಿಯೋಗವನ್ನು ಮಾಡ್ತಾಯಿದ್ದಾರೆ. ನೋಡಿ, ಈಗ ಸುಮಾರು 9 ಗಂಟೆ 10 ಗಂಟೆ ಆಗ್ತಾ ಇದೆ. ಆದ್ರೂ ದಿನ ಈ ಭಕ್ತಾದಿಗಳು ಕರಗಲಿಲ್ಲ. ಎಷ್ಟು ಜನ ಬಂದರೆ ಅಷ್ಟು ಜನಕ್ಕೂ ಈ ಒಂದು ಲಾಡು ವಿತರಣೆ ಮಾಡ್ತಾರೆ. ಇಲ್ಲಿ ಅವರ ವಾಲಂಟಿಯರ್ಸ್ ಇದ್ದಾರೆ. ಆ ವಾಲಂಟಿಯರ್ಸ್ನ ಇವಾಗ ಇಂಟರ್ವ್ಯೂ ಮಾಡ್ತಾರೆ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವಿಶ್ವನಾಥ್. ಇದು ನಮ್ಮ ಒಂದು 14 ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ಇದು ಮಾಜಿ ಸಚಿವರು ಕೃಷ್ಣ ಶೆಟ್ಟಿ ಕರ್ನಾಟಕ ಸರ್ಕಾರ ಅವರಿಂದ 15 ವರ್ಷದಿಂದ ಎಲ್ಲ ವೈಕುಂಠ ಏಕಾದಶಿ ದೇವಸ್ಥಾನದಲ್ಲಿ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಟಿಟಿಟಿನೂ ಮಾಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಮಾಡ್ಕೊಂಡು ಇದು 14 ವರ್ಷದಿಂದ ಮಾಡ್ತಾ ಇದ್ದೀವಿ. 14 ವರ್ಷದಿಂದ. ಮತ್ತೆ ನಮ್ಮ ಕನ್ನಡಿಗರಿಗೆ ಒಂದು ಗೆಸ್ಟ್ ಹೌಸ್ಗಳೆಲ್ಲ ಮಾಡಿದ್ರು ಅವರು ತಿರುಪತಿಯಲ್ಲಿ. ಅದು ಮೆಚ್ಚಬೇಕಾಗಿದ್ದೆ. ಟಿಟಿಟಿಲಿ ಅಲ್ಲಿ ಮೈನ್ ಟಿಟಿಟಿಲಿ 12 ವರ್ಷ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಕೊಡ್ತಾ ಇದ್ರು. ಕೊರೋನಾ ಆದ್ಮೇಲೆ ಅದನ್ನ ಮಂಡ್ಯಲ್ಲಿ ಅಲ್ಲಿ ಟಿಟಿಟಿ ಮಂಡ್ಯದವರು ಬೇಡ ಅಂತ ಹೇಳಿದ್ರೆ ಅವ್ರ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ಈಗ ಮತ್ತೆ ಶುರು ಮಾಡ್ತೀವಿ ಅವ್ರು ಪರ್ಮಿಷನ್ ಕೊಟ್ಟಿದ ತಕ್ಷಣ. ಬೇರೆ ಇನ್ನೇನಾದ್ರು? ಆಮೇಲೆ ಗಂಗಾಜಲ, ಅದು ವರ್ಷ ಶಿವರಾತ್ರಿಗೆ ಗಂಗಾಜಲ, ಅದು ಅಷ್ಟೇ 14-15 ವರ್ಷದಿಂದ ಸತತವಾಗಿ ಗಂಗಾಜಲ ಎಲ್ಲ 3600 ಮುಜರಾಯಿ ದೇವಸ್ಥಾನಕ್ಕೆ ನಾವು ಗಂಗಾಜಲ ವಿತರಣೆ ಮಾಡ್ತಾ ಇದ್ದೀವಿ. ಅದು ತುಳಸಿ ತೋಟ ಅಂತ ಗಾಂಧಿನಗರಲ್ಲಿದೆ. ಎಲ್ಲ ಅಲ್ಲೇ ಫೀಲಿಂಗ್ ಎಲ್ಲ ಆಗಿ ಪ್ರತಿಯೊಂದು ದೇವಸ್ಥಾನಕ್ಕೆ ನಾವೇ ಕಳಿಸಿ ನಾವೇ ವಿತರಣೆ ಮಾಡ್ತಾ ಇದ್ದೀವಿ. ಬೇರೆ ಇನ್ನೇ ಏನಾದರೂ ಇವರು ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಸ್ಪೆಷಲ್ ಆಗಿ? ಬೇರೆ ಇನ್ನೇನಾದರೂ ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ? ಏನೋ ಕಷ್ಟ ಏನೋ ಇದ್ದಾಗ ಎಲ್ಲರಿಗೂ ಸೇವೆ ಮಾಡ್ತಾರೆ. ಮತ್ತೆ ಕ್ಯಾಲೆಂಡರ್ ಎಲ್ಲ ಓಡಿಸಿದ್ದಾರೆ. ಕ್ಯಾಲೆಂಡರ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಅವರ ಕ್ಷೇತ್ರಕ್ಕೆ ಎಲ್ಲ ಕಾರ್ಯಕರ್ತರು ಕ್ಯಾಲೆಂಡರ್ ಕೊಟ್ಟಿದ್ದಾರೆ ತೃಪ್ತಿ ವತಿಯಿಂದ. ಇವತ್ತು ಲಡ್ಡು ಕೊಡ್ತಾ ಇದ್ದೀವಿ. ಇದು ವಿಶೇಷ ಇವತ್ತು ವೈಕುಂಠ ಏಕಾದಶಿ. ಓಕೆ, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಇಂಥ ಭಕ್ತಾದಿಗಳಿಂದ ಇಂಥ ಸೇವಾಕರ್ತರಿದ್ದಾಗ ನಮ್ಮ ಕೃಷ್ಣ ಶೆಟ್ಟಿ ಅಂತ ಅವರು ಶಾಸಕರು ನಿಜವಾಗ್ಲೂ ಇಂಥವರಿದ್ದಾಗ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಇವರ ಕುಟುಂಬ ವರ್ಗಕ್ಕೆ ದೇವರು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಚಾನಲ್ ಪರವಾಗಿ ಬೇಡ್ಕೊಳ್ತಾ ಇದ್ದೀವಿ. ಮೇಡಮ್ ನಮಸ್ಕಾರ. ತಮ್ಮ ಪರಿಚಯ? ನಮಸ್ತೆ, ನಾನು ರಶ್ಮಿ ವಿಶ್ವನಾಥ್ ಮಾತಾಡ್ತೀನಿ. ಎಷ್ಟು ಅವರಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ? ನಾವು ಮಧ್ಯಾಹ್ನ 2 ಗಂಟೆಯಿಂದ ಮಾಡ್ತಾ ಇದ್ದೀವಿ. ಹೌದಾ? ಎಷ್ಟು ಸಾವಿರ ಜನಕ್ಕೆ ನಿಮ್ಮ ಕೈಯಿಂದ ವಿತರಣೆ ಮಾಡಿದ್ದೀರಾ? ಒಟ್ಟು 35,000 ಇಲ್ಲಿ ಡಿಸ್ಟ್ರಿಬ್ಯೂಷನ್ TTDಗೆ ತಗೊಬಂದು ಇಟ್ಟಿದ್ದೀವಿ. ಅದ್ರ ಮೇಲೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಒಳ್ಳೆ ಪುಣ್ಯದ ಕಾರ್ಯ ಮಾಡ್ತಾ ಇದ್ದೀರಾ. ಏನು ಅನ್ಸುತ್ತೆ ನಿಮಗೆ? ಇದೆಲ್ಲ ಅವರು ಕೃಷ್ಣ ಶೆಟ್ಟಿ ಅವ್ರಿಗೆ ಸೇರೋದು. ಅವರಿಂದ ನಮಗೆ ಅಷ್ಟೇ. ಅವ್ರು ಮಾಡಿಸೋದ್ರಿಂದ ನಮಗೆ ಇದೆಲ್ಲ ಚಾನ್ಸಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಕ್ಕಳ ಏನಮ್ಮ ನಿಮ್ಮ ತಾಯಿ ಹೆಂಗೆ ಮಾಡ್ತಾ ಇದ್ದಾರಮ್ಮ ಸೇವೆ? ನೀನು ಕಾಲೇಜ್ ಸ್ಟೂಡೆಂಟಾ? ಏನು ಓದ್ತಾ ಇದ್ದೀರಾ? ಫಸ್ಟ್ ಇಯರ್ ಡಿಗ್ರಿ. ಹೌದಾ? ಯಾವ ಕಾಲೇಜು? ವೆರಿ ಗುಡ್. ನಿಮ್ಮ ತಾಯಿ ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ನೋಡ್ತೀರಲ್ಲ, ಅವ್ರ ನಡೆಯಲ್ಲೇ ನೀವು ನಡಿಬೇಕು, ಆಯಿತಾ? ಹೌದಾ? ವೆರಿ ಗುಡ್. ಅವರು? ಹೌದಾ? ಬನ್ನಿ ಮಾತಾಡಿ. ಏನನ್ಸುತ್ತೆ ಮೇಡಮ್ ಕಾರ್ಯಕ್ರಮ? ಸರ್ ತುಂಬ ಖುಷಿ ಆಗ್ತಾಯಿದೆ. ಇವರೆಲ್ಲ ಸರ್ವಿಸ್ ಮಾಡ್ತಾ ಇದ್ದಾರೆ. ದೇವ್ರದ್ದು ಸರ್ವಿಸ್ ಮಾಡೋದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಹೌದು. ದೇವರು ಕೊಡಬೇಕಷ್ಟೇ ಸೇವೆ ಸಲ್ಲಿಸೋಕ್ಕೆ ದಾರಿ. ಆ ದಾರಿ ಕೊಟ್ಟಾಗ ಸೇವೆ ಸಲ್ಲಿಸ್ತಾ ಇದ್ರೆ ನಿಮಗೂ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ.